ನ್ಯೂ ವಿಷನ್ ಇಂಗ್ಲಿಷ್ ಶಾಲೆಯಲ್ಲಿ ಸ್ಟ್ರಿಂಗ್ಸ್ ಆಫ್ ಲ್ಯಾಬ್ಸ್ ಕಂಪನಿಯ ಸಹಯೋಗದೊಂದಿಗೆ ಸ್ಮೈಲ್ ಚೈತ್ರದ ಚಿಟ್ಟೆಗಳು ಒಂದು ಬೇಸಿಗೆ ಶಿಬಿರವನ್ನ ಹಮ್ಮಿಕೊಂಡಿದ್ದು, ಈ ಒಂದು ಬೇಸಿಗೆ ಶಿಬಿರದಲ್ಲಿ ಸುಮಾರು 50 ಮಕ್ಕಳು ಯಾವುದೇ ಒಂದು ವಯೋಮಿತಿಯ ಅಂತರವಿಲ್ಲದೆ ಬಹಳ ಅದ್ಭುತವಾಗಿ ಈ ಒಂದು ಬೇಸಿಗೆ ಶಿಬಿರದಲ್ಲಿ ಪಾಲ್ಗೊಳ್ಳುತ್ತಿದ್ದು, ಅವರಿಗೆ ಶಾಲೆಯಲ್ಲಿ ಕಲಿಸ್ತಕ್ಕಂತಹ ವಿಷಯಗಳ ಜೊತೆಗೆ ಇತರೆ ವಿಷಯಗಳನ್ನು, ಜೀವನದ ಅತ್ಯಮೂಲ್ಯ ಕೌಶಲ್ಯಗಳನ್ನ ನಾವು ಕಲಿಸ್ಕೊಡ್ತಾ ಇದ್ದು, ಇಲ್ಲಿ ಬಹಳಷ್ಟು ಉಪಯುಕ್ತವಾದಂತಹ ವಿಷಯಗಳ ಕಲಿಕೆ ಅದ್ಭುತವಾದಂತಹ ರೀತಿಯಲ್ಲಿ ನಡೀತಾ ಇದೆ. ನಮ್ಮ ಈ ಗ್ರಾಮೀಣ ಪ್ರದೇಶದ ಮಕ್ಕಳು ನಗರ ಪ್ರದೇಶಗಳಿಗಿಂತಲೂ ಕಡಿಮೆ ಇಲ್ಲ ಎಂಬ ಒಂದು ಉತ್ಸಾಹದ ಭಾವನೆಯಿಂದ ಮತ್ತು ಭರವಸೆಯ ಭಾವದಿಂದ ತಮ್ಮಲ್ಲಿರ್ತಕ್ಕಂತಹ ಸುಪ್ತ ಭಾವನೆಗಳನ್ನ ಹೊರ ಹೊಮ್ಮೋದ್ರ ಮುಖಾಂತರ ತಮ್ಮ ಕೌಶಲ್ಯಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಸ್ಟ್ರಿಂಗ್ಸ್ ಆಫ್ ಲ್ಯಾಬ್ಸ್ ಕಂಪನಿಯವರು. ಅವರಿಗೆ ನಾವು ತುಂಬಾ ಧನ್ಯವಾದಗಳನ್ನ ತಿಳಿಸ್ಕೊಡ್ತಾ, ನಮ್ಮ ಒಂದು ಸುತ್ತಮುತ್ತಲಿನ ಪ್ರದೇಶದ ಜನತೆಗೆ ಈ ರೀತಿಯಾದಂತಹ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವುದರ ಮೂಲಕ ಮಕ್ಕಳ ಬೌದ್ಧಿಕ ಮತ್ತು ಮಾನಸಿಕ ಗುಣಮಟ್ಟವನ್ನ ಬೆಳೆಸ್ತಕ್ಕಂತಹದ್ರಲ್ಲಿ ನಾವು ಸಹಕಾರಿಗಳಾಗಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ಇಂತಹ ಶಿಬಿರಗಳನ್ನ ಹಮ್ಮಿಕೊಳ್ಳುತ್ತಿದ್ದು, ಮುಂದೆಯೂ ಸಹ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವುದರಲ್ಲಿ ನಾವು ನಿರತರಾಗಿರೋಣ ಅಂತ ಆಶಿಸ್ತಾ, ಅವರ ಒಟ್ಟಿಗೆ ಹಲವಾರು ಕಾರ್ಯಕ್ರಮಗಳನ್ನ ಒಂದು ರೂಪುರೇಷೆಗಳನ್ನ ಸಹ ಈಗಾಗಲೇ ರೂಪಿಸೋದ್ರಲ್ಲಿ ತೊಡಗಿರ್ತಾರೆ. ಹಾಗೆ ಪೋಷಕರು ಸಹ ತಮ್ಮ ಅದ್ಭುತವಾದ ಒಂದು ಸಹಕಾರದೊಂದಿಗೆ ನಮ್ಮ ಈ ಶಿಬಿರವು ಯಶಸ್ಪೂರ್ಣವಾಗಿ ಅರ್ಧ ಮಾಸ ಪೂರ್ಣಗೊಂಡಿದ್ದು, ಮತ್ತೆ ಮುಂದಿನ ಒಂದು ಭಾಗವೂ ಸಹ ಬಹಳ ಕಲಾತ್ಮಕವಾಗಿ ರೂಪುಗೊಳ್ಳುವಂತಹ ಒಂದು ರೂಪುರೇಷೆಗಳನ್ನ ಹೊಂದಿದೆ. ಹಾಗೆ ನಮ್ಮ ಒಂದು ಮುಖ್ಯ ಉದ್ದೇಶ ಮಕ್ಕಳ ಕಲಿಕೆ ಸುಲಭವಾಗಬೇಕು, ಇಷ್ಟಪಟ್ಟು ಕಲಿಬೇಕು ಅನ್ನೋದಷ್ಟು ಬಿಟ್ರೆ ಮತ್ತೆ ಯಾವುದೇ ಆದಂತಹ ಒಂದು ಆಸೆ ಅಥವಾ ಲಾಭಾಂಶಗಳ ಒಂದು ಹಿತದೃಷ್ಟಿಯಿಂದ ನಾವು ಈ ಒಂದು ಶಿಬಿರವನ್ನ ಹಮ್ಮಿಕೊಂಡಿಲ್ಲ. ಹಾಗೆ ಮುಂದಿನ ದಿನಗಳಲ್ಲಿ ಮಾಡತಕ್ಕಂತಹ ಕಾರ್ಯಕ್ರಮಗಳು ಸಹ ಅದೇ ರೀತಿ ಮಕ್ಕಳ ಒಂದು ಬುದ್ಧಿಮಟ್ಟವನ್ನ ಬೆಳವಣಿಗೆ ಮಾಡುವುದಷ್ಟೇ ನಮ್ಮ ಒಂದು ಹಿತದೃಷ್ಟಿ ಮತ್ತೆ ಉದ್ದೇಶವಾಗಿರುತ್ತೆ. ಅದೇ ರೀತಿ ನಮ್ಮ ಮಕ್ಕಳು ಪ್ರತಿಯೊಂದು ಮಗುನು ಸಹ ಇಲ್ಲಿ ಕಲಾತ್ಮಕವಾಗಿ, ವೈಜ್ಞಾನಿಕವಾಗಿ, ಪ್ರಾತ್ಯಕ್ಷಿಕವಾಗಿ ಪ್ರತಿಯೊಂದು ವಿಷಯವನ್ನ ಸಹ ಕಲಿತಾ ಇದ್ದಾರೆ. ಅದು ನಿಜಕ್ಕೂ ನಮ್ಗೆ ಬಹಳ ಸಂತೋಷದಾಯಕವಾದಂತಹ ವಿಷಯವಾಗಿದೆ. ಒಂದು ಸೈನ್ಸ್ ಎಕ್ಸ್ಪರಿಮೆಂಟ್ ಆಗ್ಬೋದು, ಮ್ಯಾಥ್ಸ್ ಒಂದು ಫ್ರಾಕ್ಷನ್ ಆಗ್ಬೋದು, ಅವ್ರಿಗೆ ಪ್ರಾಕ್ಟಿಕಲ್ ಆಗಿ ಇದು ಹೇಗೆ ಬಂತು, ಯಾಕೆ ಈಗ ಆಗ್ತಾ ಇದೆ ಅಂತ ಒಂದು ಪ್ರಶ್ನಾತ್ಮಕ ಬೆಳವಣಿಗೆ ಅವರಲ್ಲಿ ಬೆಳೆಯೋದು ನೋಡ್ತಾ ಇದ್ರೆ ನನಗೆ ನಿಜವಾಗ್ಲೂ ತುಂಬಾ ಸಂತೋಷನೇ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಪ್ರತಿ ಮಗುನೂ ಸಹ ತನ್ನ ಒಂದು ಕೌಶಲ್ಯವನ್ನ, ತನ್ನ ಒಂದು ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಒಂದು ಉತ್ತಮ ವೇದಿಕೆಯನ್ನ ನಾವು ನಿರ್ಮಿಸೋದ್ರಲ್ಲಿ ನಿಪುಣರಾಗಿದ್ದೇವೆ. ಇದನ್ನ ಎಲ್ಲರೂ ಸಹ ಸದುಪಯೋಗ ಪಡಿಸ್ಕೋಬೇಕು ಅಂತ ಆಶಿಸ್ತಾ, ಈ ಒಂದು ಅವಕಾಶವನ್ನ ನಮಗೆ ಒದಗಿಸಿಕೊಟ್ಟಂತಹ ಸ್ಟ್ರಿಂಗ್ಸ್ ಆಫ್ ಕಂಪನಿಯ ಲ್ಯಾಬ್ಸ್ ಕಂಪನಿಯವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಮುಖವಾಗಿ ಈ ಒಂದು ಬೇಸಿಗೆ ಶಿಬಿರ ಇಷ್ಟು ಯಶಸ್ವಿಪೂರ್ಣವಾಗಬೇಕು ಅಂತಂದ್ರೆ ಅದಕ್ಕೆ ನಿಜ ಒಬ್ಬರ ಒಂದು ಸಹಯೋಗ ಎಷ್ಟು ಪ್ರಮುಖ ಅಂತಂದ್ರೆ, ನಮ್ಮ ಹಿರಿಯರು, ಮಾರ್ಗದರ್ಶಿಗಳು ಮತ್ತು ನಮ್ಮ ಶಿಕ್ಷಕರು ಆದಂತಹ YAN ಸರ್ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ಕೊಡೋದಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಅಂತಂದ್ರೆ ನಮ್ಮ ಒಂದು ಪ್ಲಾನ್ ಅಂತೂ ಇತ್ತು, ನಾವು ಬೇಸಿಗೆ ಶಿಬಿರ ಮಾಡ್ಬೇಕು ಅಂತ. ಆದ್ರೆ ನಾನು ಪ್ಲಾನ್ ಮಾಡಕ್ ಮುಂಚೆನೆ ಸರ್ ನನಗೊಂದು ಕ್ವಶನ್ ಕೇಳಿ, ಆರ್ ಯು ಪ್ಲಾನಿಂಗ್ ಫಾರ್ ಸಮ್ಮರ್ ಕ್ಯಾಂಪ್ ಅಂತ ಹೇಳ್ಬಿಟ್ಟು ಅವರೇ ಸ್ವತಃ ಇಂಟ್ರೆಸ್ಟ್ ತೋರಿಸಿ, ನಾನು ನಮ್ಮ ಸ್ಟೂಡೆಂಟ್ ಜೊತೆ ನಮ್ಮ ಊರಲ್ಲಿ ಏನೋ ಮಾಡಬೇಕು ಅನ್ನೋ ಒಂದು ಉತ್ಸಾಹದಿಂದ ಅವರ ಬೀಗರ ಒಂದು ಕಂಪನಿ ಅಂತಂದ್ರೆ ಅವರ ಒಂದು ಹಿತೈಷಿಗಳು ಹೌದು, ಮೋಹನ್ ರಾವ್ ಸರ್ ಅವರು ಈ ಒಂದು ಕಂಪನಿಯ ಡೈರೆಕ್ಟರ್ ಆಗಿರ್ತಾರೆ. ಅವರನ್ನ ನಮಗೆ ಪರಿಚಯಿಸಿ ಬಂದು ಇಲ್ಲಿನ ಪರಿಸರ, ವಾತಾವರಣ ಎಲ್ಲವನ್ನ ನೋಡಿ ನಾವು ಹೌದು ಇಲ್ಲಿ ಒಂದು ಕೊಲಾಬ್ರೇಟ್ ಆಗಿ ಒಂದು ಬೇಸಿಗೆ ಶಿಬಿರವನ್ನ ಮಾಡಿದ್ರೆ ಬಹಳ ಯಶಸ್ವಿಪೂರ್ಣವಾಗುತ್ತೆ ಅನ್ನೋ ಒಂದು ಭರವಸೆಯನ್ನ ಇಟ್ಕೊಂಡು, ಮೊದಲಿಗೆ ನಮ್ಮ ಚೈತ್ರದ ಚಿಟ್ಟೆಗಳು ಬೇಸಿಗೆ ಶಿಬಿರ ಏನಿತ್ತು ಅದಕ್ಕೆ ಸ್ಮೈಲ್ ಅಂತ ಒಂದು ಟೈಟಲ್ ಆಡ್ ಮಾಡಿ ಸ್ಮೈಲ್ ಚೈತ್ರದ ಚಿಟ್ಟೆಗಳು ಅಂತ ಬಹಳ ಸುಂದರವಾಗಿ ಹೆಸರು ಕೊಟ್ಟು, ಚಿಟ್ಟೆಗಳಷ್ಟೇ ಬಣ್ಣಗಳ ಲೋಕದಲ್ಲಿ ಕಲಾತ್ಮಕವಾಗಿ ನಿಮ್ಮನ್ನ ರೂಪಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಸಹ ನಮ್ಮ YAN ಸರ್ ಅವರಿಗೆ ಮತ್ತು ಮೋಹನ್ ರಾವ್ ಸರ್ ಅವರು ಮತ್ತೆ ಮನೀಶ್ ಸರ್ ಅವರು, ಹಾಗೆ ನಮ್ಮ ಎಲ್ಲ ಪೋಷಕರಿಗೂ, ಸಾರ್ವಜನಿಕ ಬಂಧುಗಳಿಗೂ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ಕೊಡ್ತೇನೆ.